ಇವತ್ತು ನಾವು ಅಮೆರಿಕದಲ್ಲಿದ್ದೀವಿ. ಸಾಯಿಬಾಬಾ ಟೆಂಪಲ್, ಬನ್ನಿ ಒಳಗೆ ಹೋಗೋಣ. ಒಂದು ಸಂದರ್ಭದಲ್ಲಿ ದೇವಸ್ಥಾನ ಅರ್ಧಕ್ಕೆ ಬಂದು ನಿಂತು ಮಾಡಬೇಕೋ ಬೇಡವೋ ಅಂತ ಪರಿಸ್ಥಿತಿಯಲ್ಲಿ ತಮ್ಮ ಸ್ವಂತ ಹಣವನ್ನು ಪರ್ಸ್ನಲ್ ಲೋನ್ ತೆಗೆದುಕೊಂಡು ಎಷ್ಟೋ ಜನ ಹಾಕಿ ಅವರ ಸಂಕಲ್ಪ ಏನಿದೆ ಅಂತಂದರೆ 100 ವರ್ಷಗಳ ಕಾಲ ಇದೇ ರೀತಿಯಾಗಿ ಧರ್ಮ ಅಭಿವೃದ್ಧಿ ಆಗಬೇಕು. ಹಬ್ಬ ಹರಿದಿನ ಅಂತ ಬಂದಾಗ ನಾವು ಇಂಡಿಯಾದಲ್ಲೇ ಇದೀವಿ ಅನ್ನೋ ಅಷ್ಟು ಚೆನ್ನಾಗಿ ಇಲ್ಲಿ ಹಬ್ಬಗಳು ನಡೆಯುತ್ತೆ. ಎಲ್ಲರೂ ಸೀರೆ ಉಟ್ಕೊಂಡು ಬಂದಿರ್ತಾರೆ. ತುಂಬಾ ಚೆನ್ನಾಗಿ ಅನ್ಸುತ್ತೆ. ನಮ್ಗೊಳ್ಳೆ ತುಂಬಾ ಖುಷಿ ಆಗುತ್ತೆ. ನಮಸ್ಕಾರ, ನಾನು ನಿಮ್ಮ ಕನ್ನಡದ ಹುಡುಗಿ ನಮಿತಾ ರಾವ್ ಮಾತಾಡ್ತಾ ಇರೋದು. ಇವತ್ತು ನಾವು ಅಮೆರಿಕದಲ್ಲಿದ್ದೀವಿ. ಬಾಸ್ಟನ್ ಪಕ್ಕದಲ್ಲಿರೋ ಗ್ರಾಟನ್ ಅನ್ನೋ ಊರಲ್ಲಿದ್ದೀವಿ. ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಸಾಯಿಬಾಬಾ ಟೆಂಪಲ್. ಎಸ್, ಇಲ್ಲಿನ ಮಾಹಿತಿಯನ್ನ ಸಾಕಷ್ಟು ತಿಳ್ಕೊಳ್ಳೋದಿದೆ. ಬನ್ನಿ ಒಳಗೆ ಹೋಗೋಣ. ವೆಲ್ಕಮ್ ಟು ಟೆಂಪಲ್ ರನ್. ನಮ್ಮ ಬಸವನಗುಡಿ, ಬೆಂಗಳೂರು ಕರಣಿಕರ ಪಾಠಶಾಲೆ. ಎಸ್, ಇಲ್ಲಿ ವೇದವನ್ನು ಅಭ್ಯಾಸ ಮಾಡಿ ಇವತ್ತು ಅಮೇರಿಕಕ್ಕೆ ಬಂದು ನಮ್ಮ ಬಾಸ್ಟನ್ ಹತ್ತಿರದಲ್ಲೇ ಇರುವಂಥ ಗ್ರಾಟನ್ನಲ್ಲಿ ಇವತ್ತು ವಿಶೇಷವಾದಂಥ ದೇವಾಲಯದ ಪ್ರಧಾನ ಅರ್ಚಕರಾಗಿದ್ದಾರೆ ಶ್ರೀಯುತ ಮನೋಹರ್ ಶರ್ಮಾ ಅವರು ನನ್ನ ಜೊತೆ ಇದ್ದಾರೆ. ನಮಸ್ಕಾರ. ನಮಸ್ಕಾರ. ತಾವು ಎಷ್ಟು ವರ್ಷದಿಂದ ಇಲ್ಲಿದ್ದೀರಿ? ಇಲ್ಲ, 5 ವರ್ಷಗಳಿಂದ ಇದೆ. 5 ವರ್ಷ. ಓಕೆ. ನೀವು ಭಾರತದಿಂದ ತಾವು ಅಮೇರಿಕಕ್ಕೆ ಬಂದು ನಿಮ್ಮ ಸೇವೆಯನ್ನು ಸಲ್ಲಿಸಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು? ನಮ್ಮ ಸಂಸ್ಕೃತಿಯನ್ನು ಅದೇ ಬೆಂಗಳೂರಿನಲ್ಲಿ ಆದರೆ ಎಲ್ಲರಿಗೂ ತಿಳಿದಿದೆ. ಅದೇ ಸಂಸ್ಕೃತಿ ಇಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಪ್ರಪಂಚಕ್ಕೆ ತಿಳಿಬೇಕು ಅಂತಂದರೆ ನಾವು ಹೊರಗಡೆ ಬಂದು ಸೇವೆ ಮಾಡಿದ್ರೆ. ಈ ದೇವಸ್ಥಾನದ ವಿಶೇಷತೆ ಬಗ್ಗೆ ಹೇಳ್ಬೋದಾ ತಾವು? ಅಂದರೆ ಇದು ಯಾವಾಗ ಪ್ರಾರಂಭ ಆಯಿತು? ಇದನ್ನು ಪ್ರಾರಂಭ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು? ಈ ದೇವಸ್ಥಾನ ಸರಿಸುಮಾರು 16 ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಮೊದಲು ಒಂದು ಚಿಕ್ಕ ಜಾಗದಲ್ಲಿ ಭಕ್ತಾದಿಗಳೆಲ್ಲ ಸೇರಿ, ಅರ್ಚಕರು ಯಾರು ಇರಲಿಲ್ಲ. ಆ ಸಂದರ್ಭದಲ್ಲಿ ಅವರು ಪ್ರತಿನಿತ್ಯ ಸಾಯಿಬಾಬಾ ವಿಗ್ರಹವನ್ನು ಇಟ್ಟು ಪ್ರತಿನಿತ್ಯ ಪೂಜೆ ಮಾಡಿ, ಮನೆಯನ್ನು ಏನಾದರೂ ನೈವೇದ್ಯ ಮಾಡಿದ್ರು ಅದನ್ನು ತೊಗೊಂಬಂದಿಟ್ಟು ದೇವರಿಗೆ ನೈವೇದ್ಯವನ್ನು ಮಾಡಿ ಪ್ರತಿನಿತ್ಯ ಇದೇ ರೀತಿ ಪೂಜೆ ಮಾಡಿಕೊಂಡು ದಿನದಲ್ಲಿ 1 ಗಂಟೆ ಅಥವಾ 2 ಗಂಟೆ ನಿತ್ಯ ಆರಾಧನೆ ಮಾಡಿಕೊಂಡು ಚಿಕ್ಕದಾಗಿ ಮಾಡಿಕೊಂಡಿದ್ದರು. ಅದಾದ ನಂತರ ಭಗವಂತನ ಅನುಗ್ರಹದಿಂದ ಎಲ್ಲ ಭಕ್ತಾದಿಗಳು ಸೇರಿ ಇದು NESSP ಅಂತ ಅಂದ್ಬಿಟ್ಟು, ಅಂತಂದರೆ ನ್ಯೂ ಇಂಗ್ಲೆಂಡ್ ಶಿರಡಿ ಸಾಯಿ ಪರಿವಾರ ಅಂತಂದರೆ ಒಂದು ಕುಟುಂಬ ಅಂತ ಅಂದ್ಬಿಟ್ಟು ನಿತ್ಯ ಜೀವನದ ಒಂದು ಭಾಗವಾಗಿ ತೆಗೆದುಕೊಂಡು ನಿಜವಾಗ್ಲೂ ಪರಿವಾರದಂತೆ ಎಲ್ಲರೂ ಭಕ್ತಾದಿಗಳೆಲ್ಲ ಸೇರಿ ಒಂದು ಸಂದರ್ಭದಲ್ಲಿ ದೇವಸ್ಥಾನ ಅರ್ಧಕ್ಕೆ ಬಂದು ನಿಂತು ಮಾಡಬೇಕೋ ಬೇಡವೋ ಅಂತ ಪರಿಸ್ಥಿತಿಯಲ್ಲಿ ತಮ್ಮ ಸ್ವಂತ ಹಣವನ್ನು ಪರ್ಸ್ನಲ್ ಲೋನ್ ತೆಗೆದುಕೊಂಡು ಎಷ್ಟೋ ಜನ ಹಾಕಿ ಈ ದೇವಸ್ಥಾನವನ್ನು ಇಷ್ಟು ಅದ್ಭುತವಾಗಿ ನಿರ್ಮಾಣ ಮಾಡಿ ಇಲ್ಲಿ ಅರ್ಚಕರನ್ನು ನೇಮಕ ಮಾಡಿ ಅವರನ್ನು ಕೂಡ ತಮ್ಮ ಪರಿವಾರದವರಂತೆ ನೋಡಿಕೊಂಡು ಪ್ರತಿನಿತ್ಯ ತ್ರಿಕಾಲದಲ್ಲಿ ಪೂಜೆ ಆಗಬೇಕು ಅಂತ ಅಂದ್ಬಿಟ್ಟು ಒಬ್ಬರಿಂದ ಅಸಾಧ್ಯ ಅಂತ ತಿಳಿದುಕೊಂಡು 4-5 ಜನ ಅರ್ಚಕರನ್ನಿಟ್ಟು ತ್ರಿಕಾಲದಲ್ಲಿ ಪೂಜೆ ಮಾಡ್ತಾ ಅವರ ಸಂಕಲ್ಪ ಏನಿದೆ ಅಂತಂದರೆ 100 ವರ್ಷಗಳ ಕಾಲ ಇದೇ ರೀತಿಯಾಗಿ ಧರ್ಮ ಅಭಿವೃದ್ಧಿ ಆಗಬೇಕು. ಇಲ್ಲಿ ನಾವು ಸಾಯಿಬಾಬಾವನ್ನು ನೋಡ್ತಾ ಇದ್ದೀವಿ, ಅದೇನೋ ಸರಿ. ಅದರ ಜೊತೆಗೆ ಸಾಕಷ್ಟು ಹಲವಾರು ಒಂಥರ ವಿಶೇಷವಾದಂಥ ಪ್ರತಿಮೆಗಳು ಕೂಡ ಇದೆ. ಸೊ ಇದ್ರ ಬಗ್ಗೆ ತಾವು ಹೇಳ್ಬೋದಾ? ಚಿಕ್ಕಂದಿಂದ ಓದ್ಕೊಂಡ್ಬಂದಿದ್ದು ವಿವಿಧತೆಯಲ್ಲಿ ಏಕತೆ ಅಂತ ನಾವು ಕೇವಲ ಪಟ್ಟಿಗಳಲ್ಲಿ ಓದಿದ್ವಿ ಅಷ್ಟೇ. ಇಲ್ಲಿ ಒಂದೊಂದು ಪರಿವಾರದವರು, ಇವಾಗ ಒಡಿಸ್ಸಾಯಿಂದ ಬಂದಿರತಕ್ಕಂಥದ್ದು ಜಗನ್ನಾಥ ಪರಿವಾರವನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡಿ ಅವರೇ ಫಂಡ್ ರೈಸ್ ಮಾಡಿಕೊಂಡು ಅವರೇ ದುಡ್ಡನ್ನು ಇಲ್ಲಿ ಇಟ್ಟು ವಿಗ್ರಹಕ್ಕೆ ನಿತ್ಯ ವಿಧಿಗಳಿಗೆ ಏನೇನು ಬೇಕು ಎಲ್ಲವನ್ನು ಅವರೇ ನೋಡ್ಕೊಳ್ತಾರೆ. ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ತಮಿಳು ಸಂಪ್ರದಾಯದ ಭಾರತದ ಎಲ್ಲ ಮೂಲೆಯಿಂದ ಬಂದಿರತಕ್ಕಂಥ ಜನರು ತಮ್ಮ ಹಬ್ಬಗಳನ್ನು, ಅದೇ ರೀತಿಯಾಗಿ ತಮ್ಮ ಆಚರಣೆಗಳನ್ನು ಮಾಡಿಕೊಳ್ಳೋದಕ್ಕೋಸ್ಕರ ಇಷ್ಟು ವಿಗ್ರಹಗಳನ್ನು
ಅವರು ಆ ಪರಿವಾರದವರು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಇವಾಗ ಇಲ್ಲಿ ಶ್ರೀ ದ್ವಾರಕಾಮಯಿ ಅಂತ ನೋಡ್ತಾ ಇದೀವಿ. ಅಫ್ಕೋರ್ಸ್ ನಾವೆಲ್ಲರೂ ಕೂಡ ಬಾಬಾನ್ ಕತೆ ಕೇಳಿದೀವಿ. ಈ ಜಾಗದ ವಿಶೇಷತೆ ಬಗ್ಗೆ ಹೇಳ್ತೀರಾ? ಶಾಲೆಯಲ್ಲಿ ಮಕ್ಕಳನ್ನ ಕನೆಕ್ಟ್ ಮಾಡ್ಬೇಕು ಅಂತಂದ್ರೆ ಅದನ್ನು ಪ್ರಾಯೋಗಿಕವಾಗಿ ತೋರಿಸ್ತಾರೆ. ಅದೇ ರೀತಿ ಭಕ್ತಾದಿಗಳಲ್ಲೂ ಕೂಡ ಅಷ್ಟೇ, ಅವರು ಯೂಸ್ ಮಾಡಿರ್ತಕ್ಕಂಥ ಕೆಲವೊಂದಿಷ್ಟು ವಸ್ತುಗಳನ್ನ ಅಲ್ಲಿಂದ ತಗೊಂಡು ಇಲ್ಲಿ ಇಟ್ಟು ಅವರು ಆ ಆಹಾರವನ್ನು ಹಂಚೋದಕ್ಕೆ ಅಥವಾ ಅನ್ನದಾನ ಮಾಡೋದಕ್ಕೆ ಏನನ್ನಾದ್ರೆ ಮಾಡಿದ್ರು ಅದೆಲ್ಲ ವಸ್ತುಗಳನ್ನ ಇಲ್ಲಿಟ್ಟು, ಅದೇ ರೀತಿಯಾಗಿ ಇಲ್ಲಿ ಪಾಲಕಿ ಕೂಡ ಪಲ್ಲಕ್ಕಿ ಉತ್ಸವ ವರ್ಷಕ್ಕೊಮ್ಮೆ ಮಾಡ್ತೀವಿ. ಆಗಿನ ಕಾಲದಲ್ಲಿ ಪಲ್ಲಕ್ಕಿಗಳನ್ನ ಪ್ರತಿನಿತ್ಯ ಸಾಯಂಕಾಲ ಮಾಡೋದು. ಅದಕ್ಕೋಸ್ಕರವಾಗಿ ನಾವು ಕೂಡ ಈ ರೀತಿಯಾಗಿರ್ತಕ್ಕಂಥ ಪಲ್ಲಕ್ಕಿ ಉತ್ಸವಗಳನ್ನ ಮಾಡಿ ಮನೆ ಮನೆಗೂ ತಗೊಂಡೋದ್ರೆ ಜನ ಆಂತರಿಕವಾಗಿ ದೇವಸ್ಥಾನಕ್ಕೆ ಕನೆಕ್ಟ್ ಆಗ್ತಾರೆ. ಇಲ್ಲಿ ಒಂದು ಮೂರ್ತಿ ನೋಡ್ತಾ ಇದ್ದೀವಿ. ಹೌದು, ಪಲ್ಲಕ್ಕಿಯಲ್ಲಿ ಏನು ಅಂತಂದ್ರೆ ಫಸ್ಟ್ ಲಕ್ಷ್ಮಿಯನ್ನು ನಾವು ಮನೆಗೆ ಹೋದಾಗ ಯಾರಾದ್ರೆ ಹೆಣ್ಣು ಮಗು ಇರ್ತಾರೋ ಆ ಹೆಣ್ಣು ಮಗುಗೆ ಕೊಟ್ಬಿಟ್ಟು ಆ ಹೆಣ್ಣು ಮಗುನೇ ಲಕ್ಷ್ಮಿ ಅಂತ ಅನ್ಬಿಟ್ಟು, ಯಾಕೆಂತಂದ್ರೆ ಸಂಸ್ಕಾರ ಬಹಳ ಮುಖ್ಯ. ಇಲ್ಲೆಲ್ಲ ಮಕ್ಕಳು ಸ್ಕೂಲ್ ಹೋದಾಗ 10 ಜನ ಮಕ್ಕಳಿದ್ರೆ 10 ದೇಶದವ್ರು ಇರ್ತಾರೆ. ಅದಕ್ಕೋಸ್ಕರವಾಗಿ ಅವ್ರಿಗೆ ಸಂಸ್ಕಾರ ಅಂತಕ್ಕಂಥದ್ದು ನಮ್ಮ ಇಂಡಿಯಾದಲ್ಲಾದ್ರೆ ಸಂಸ್ಕಾರ ಅರ್ಥ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಅವ್ರ ಮನೆಗೆ ನಾವು ಪಲ್ಲಕ್ಕಿಯನ್ನು ತೆಗೆದುಕೊಂಡು ಹೋದಾಗ ನೀನೇ ನಮ್ಮ ಲಕ್ಷ್ಮಿ ಅಂತ ಅಂದ್ಬಿಟ್ಟು ಅವಳ ಲಕ್ಷ್ಮಿ ಆವಾಹನೆ ಮಾಡಿ ಅವ್ರಿಗೆ ವಸ್ತ್ರಗಳನ್ನೆಲ್ಲ ಕೊಟ್ಟು ಪಲ್ಲಕ್ಕಿಯಲ್ಲಿ ಬಾಬಾ ಪೂಜೆಯನ್ನ ಮಾಡಿ ಅವ್ರಿಗೆ ಗುರುಗಳು ಒಂದು ಆಶೀರ್ವಾದವನ್ನು ಕೊಟ್ಟು ಪ್ರತಿ ವರ್ಷ ಇದನ್ನು ಮಾಡ್ಕೊಂಡು ಬಂದ ಪ್ರತಿ ವರ್ಷ. ಬಾಬಾ ಅಂತಂದ್ರೆ ನಮ್ಗೆ ಗುರುವಾರ ವಿಶೇಷವಾದಂತ ಪೂಜೆ ಆಗುತ್ತೆ. ಇಲ್ಲಿ ಎಷ್ಟು ಜನ ಸೇರ್ತಾರೆ ಪ್ರತಿ ಗುರುವಾರ? ಪ್ರತಿ ಗುರುವಾರ 1,500ರಿಂದ 2,000 ಜನ ಸೇರ್ತಾರೆ ಪ್ರತಿ ಗುರುವಾರ. ಓ, ಪರವಾಗಿಲ್ವೇ? ಅಮೆರಿಕಾದಲ್ಲೂ ಇಷ್ಟು ಜನ ಸೇರ್ತಾರ? ಯಾಕೆಂದ್ರೆ ಗುರುವಾರದತ್ತು ಭಂಡಾರ ಅಂತಂದ್ರೆ ಅನ್ನದಾನ ಮಾಡ್ತಾರೆ. ಸುಮಾರಷ್ಟು ಜನ ಸ್ಪಾನ್ಸರ್ಸ್ ಮಾಡ್ತಾರೆ, ಅವರು ಕಡೆಯವ್ರನ್ನ ಕರ್ಕೊಂಡ್ ಬರ್ತಾರೆ. ವಿಶೇಷವಾಗಿ ಇಲ್ಲಿ ಸುತ್ತಮುತ್ತಲ ಇರ್ತಕ್ಕಂಥ ಸುಮಾರು 1.5 ಗಂಟೆ 2 ಗಂಟೆ ಡ್ರೈವ್ ಮಾಡಿ ಗುರುವಾರದತ್ತು ಬರ್ತಾರೆ ಇಲ್ಲಿಗೆ. ಯಾಕೆಂತಂದ್ರೆ ಸುತ್ತಮುತ್ತಲು ಸುಮಾರಷ್ಟು ಇವಾಗ ಟೆಂಪಲ್ಗಳು ಬರ್ತಾ ಇದೆ. ಏನು ಅಂತಂದ್ರೆ ಭಕ್ತಾದಿಗಳಿಗೋಸ್ಕರ ಇರ್ತಕ್ಕಂಥ ಟೆಂಪಲ್ಗಳು ಬಹಳ ಕೆಲವೊಂದಿಷ್ಟು ಏನಂತಂದ್ರೆ ಒಂದೊಂದು ಸಮುದಾಯಕ್ಕೆ ಮಾತ್ರ ಇಟ್ಕೊಂಡಿದ್ದಾರೆ. ಇದೆಲ್ಲ ಸಮುದಾಯಗಳು ಸೇರಿ ಟೆಂಪಲ್ ಆದ್ರಿಂದ 1,500ರಿಂದ 2,000 ಜನ ಪ್ರತಿ ವೀಕೆಂಡ್ ನಲ್ಲಿ ಗುರುವಾರದತ್ತು ಗುರುಚರಿತ್ರೆ ಪಾರಾಯಣ ಮಾಡ್ಕೊಂಡು ಪ್ರಸಾದವನ್ನು ತೆಗೆದುಕೋಸ್ಕರ ಅಷ್ಟು ದೂರದಿಂದ ಬರ್ತಾರೆ. ತುಂಬಾ ಮುದ್ದಾಗಿದೆ ಪ್ರತಿಮೆಗಳು. ಇನ್ಫ್ಯಾಕ್ಟ್ ಇದನ್ನ ತಾವು ಇಲ್ಲಿ ಭಾರತದಿಂದಲೇ ಮಾಡಿಸಿ, ಯಾಕೆಂತಂದ್ರೆ ಸಾನ್ನಿಧ್ಯತೆ ಕೂಡ ಇರ್ತದೆ. ನಾವು ನಾವು ಎಷ್ಟೇ ಹಣವನ್ನು ಖರ್ಚು ಮಾಡಿದ್ರು ಆ ಭಗವಂತನ ಸಾನ್ನಿಧ್ಯತೆ ಇರಬೇಕು ಅಂತಂದ್ರೆ ಆ ಪುಣ್ಯಭೂಮಿಯಿಂದನೇ ಬರಬೇಕು. ನಾವು ಅವ್ರಿಗೆ ಹೇಳಿದಾಗ ಅವರು ಅದಕ್ಕೆ ಗೌರವ ಕೊಟ್ಟು ಅಲ್ಲಿಂದಾನೇ ಪ್ರತಿ ವಿಗ್ರಹವನ್ನು ಭಾರತದಲ್ಲೇ ಮಾಡಿಸಿ, ಇವತ್ತು ಕೂಡ ಅಷ್ಟೇ ಯಾವುದೇ ವಿಗ್ರಹ ಪ್ರತಿಯೊಂದು ಅಲ್ಲಿಂದ ಮಾಡಿಸಿ ತರಿಸ್ತೀವಿ. ಈ ಮೂರ್ತಿ ನೋಡ್ತಿದ್ರೆ ನಿಜವಾಗ್ಲೂ ಅಲ್ಲಿಗೂ ಇಲ್ಲಿಗೂ ನಂಗೆ ಹೆಚ್ಚು ಡಿಫ್ರೆನ್ಸ್ ಅನ್ನಿಸ್ತಾ ಇಲ್ಲ. ವಿಶೇಷ ಪೂಜೆಯನ್ನು ಸಲ್ಲಿಸ್ತೀರಾ? ಹೌದು, ಪ್ರತಿನಿತ್ಯ ನಿತ್ಯ ಆರಾಧನೆ ಮಾಡ್ತೀವಿ. ಪ್ರತಿ ಶನಿವಾರ ಬೆಳಗ್ಗೆ 9:30 ಪ್ರತಿಯೊಂದು ಸಮಯ ಬಹಳ ನಿಖರವಾಗಿರುತ್ತೆ. 9:30 ಕರೆಕ್ಟಾಗಿ ಅಭಿಷೇಕವನ್ನು ಮಾಡಿ ಸ್ವಾಮಿ ಅವತ್ತಿನ ದಿನ ನಿತ್ಯ ಆರಾಧನೆಗಳನ್ನು ಮಾಡಿ ಪ್ರತಿನಿತ್ಯ ಪಾಂಚರಾತ್ರ ಆಗಮ ರೀತಿಯಾಗಿ ಈ ವೆಂಕಟೇಶ್ವರನಿಗೆ ಆರಾಧನೆಯನ್ನು ಮಾಡ್ತೀವಿ. ಇವಾಗ ದೀಪಾವಳಿ ಸಂದರ್ಭದಲ್ಲಿ ಕೃಷ್ಣನಿಗೆ ತುಳಸಿ ದಾಮೋದರ ವಿವಾಹ ಮಾಡ್ತೀವಿ. ತುಳಸಿ ದಾಮೋದರ ವಿವಾಹ ನಮ್ಗೆಲ್ಲ ಗೊತ್ತಿದೆ. ಯಾಕಂತಂದ್ರೆ ಕೃಷ್ಣ ತುಳಸಿ ಪ್ರಾಮುಖ್ಯತೆಯನ್ನು ಪ್ರಪಂಚಕ್ಕೆ ತೋರಿಸುತ್ತ ಶ್ರೀಕೃಷ್ಣನಿಗೆ ಆರಾಧನೆ ಮತ್ತೆ ಕೃಷ್ಣಾಷ್ಟಮಿ, ಕೃಷ್ಣ ಜನ್ಮಾಷ್ಟಮಿ ಕೂಡ ದ್ವಾರಕಾ ಪರಿವಾರದವರು ಬಂದು ಬಹಳ ಅದ್ಭುತವಾಗಿ ಇಲ್ಲಿ ಆಚರಣೆ ಮಾಡ್ತಾರೆ. ಬೇರೆ ಕಡೆ ಬೇರೆ ವಸ್ತ್ರದಲ್ಲಿ ನೋಡ್ತೀವಿ, ಇದು ವಿಶೇಷವಾದಂತ ವಸ್ತ್ರ. ಅಂದ್ರೆ ಒಂಥರ ತುಂಬಾ ಪವಿತ್ರತೆ ಅನ್ನೋದನ್ನ ಎದ್ದು ಕಾಣಿಸುತ್ತೆ. ಜಗನ್ನಾಥ ಸ್ವಾಮಿ ರಥೋತ್ಸವ ಎಲ್ಲ ಮಾಡ್ತೀವಿ. ರಥ ಕೂಡ ಇದೆ. ರಥವನ್ನ ಇಲ್ಲೆಲ್ಲ ರಥೋತ್ಸವವನ್ನು ಮಾಡ್ತೀವಿ. ಇಲ್ಲಿ ವಾಸವಿ ಅಮ್ಮನವರು ವಿಶೇಷವಾಗಿ ವೈಶ್ಯರು ತಮ್ಮ ಒಂದು ಪರಿವಾರವನ್ನು ಮಾಡಿಕೊಂಡು ಇಲ್ಲಿ ಪ್ರತಿ ವರ್ಷ 2 ಹಬ್ಬಗಳನ್ನ ವಿಶೇಷವಾಗಿ ಮಾಡ್ತಾರೆ. ನಾವು ಪ್ರತಿ ಶನಿವಾರ ಇಲ್ಲಿ ಅಭಿಷೇಕವನ್ನು ನಾವು ಮಾಡಿ ನಿತ್ಯ ಆರಾಧನೆಯನ್ನು ಮಾಡ್ತೇವೆ. ವಾಸವಿ ಕನಿಕಾ ಪರಮೇಶ್ವರಿ. ಇದು ಸಾರಿಕಾ ಭಗವತಿ
ಕಾಶ್ಮೀರದಿಂದ ಬಂದಿರತಕ್ಕಂತಹ ವಿಗ್ರಹ. ಈ ಕಾಶ್ಮೀರಿ ಪಂಡಿತರು ಮನೆಗಳಲ್ಲಿ ಪೂಜೆ ಮಾಡ್ತಾ ಇದ್ರು. ಎಷ್ಟೇ ಕಷ್ಟ ಬಂದರೂ ನೋಡಿ, ನಮ್ಮ ಸಂಪ್ರದಾಯ ಅಂತಕ್ಕಂಥದ್ದು, ನಮ್ಮ ಋಷಿಮುನಿಗಳು ತಪಸ್ಸು ಮಾಡಲಿಲ್ಲ. ಅವ್ರು ಏನು ಮಾಡಿದ್ರು ಅಂತಂದ್ರೆ, ಮುಂದೆ ಇಂತಕ್ಕಂಥ ತೊಂದರೆಗಳು ಬರುತ್ತೆ ಅಂತ ತಿಳಿದು ಏನು ಮಾಡಿದ್ರು ಅಂತಂದ್ರೆ, ಧರ್ಮವನ್ನು DNA ಒಳಗೆ ಇಟ್ಕೊಂಡ್ರು. ಅದಕ್ಕೆ ನಾವು ಎಲ್ಲೇ ಹೋದ್ರು, ಇವನ್ ನಾವು ಚಂದ್ರಲೋಕಕ್ಕೆ ಹೋದ್ರು, ನಾವಲ್ಲಿ ಫಸ್ಟ್ ಮಾಡೋದೇ ದೇವ್ರ ಪೂಜೆ ಮಾಡ್ತೀವಿ ನಾವು. ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ತಮಿಳು ಪರಿವಾರದವರೆಲ್ಲ ಸೇರಿ 1.5 ವರ್ಷದ ಹಿಂದೆ ಈ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಪ್ರತಿಷ್ಠಾಪನೆಯನ್ನು ಮಾಡಿದ್ರು. ನವೆಂಬರ್ನಲ್ಲಿ ಈ ಸ್ವಾಮಿಗೆ ಕಲ್ಯಾಣೋತ್ಸವವನ್ನು ಕೂಡ ಮಾಡ್ತೇವೆ. ಪ್ರತಿ ಮಂಗಳವಾರ ಸಾಯಂಕಾಲ ಸ್ವಾಮಿಗೆ ವಿಶೇಷವಾಗಿ ಅಭಿಷೇಕ ಎಲ್ಲ ಇರುತ್ತೆ. ಸೊ ನಾವು ಇಲ್ಲಿ ಭಾರತದಲ್ಲಿ ಯಾವ ಪೂಜೆಗಳು ಮಾಡ್ತೀವೋ ಅದೇ ತರ ಪೂಜೆಯನ್ನು ಇಲ್ಲೂ ಮಾಡ್ತೀವಿ. ಖಂಡಿತವಾಗ್ಲೂ ಯಾವುದೇ ಡಿಫ್ರೆನ್ಸ್ ಇಲ್ಲ. ಭಕ್ತಾದಿಗಳು ಬಂದು ಇಲ್ಲಿ ನಾವೇನಾದ್ರೂ ಪೂಜೆ ಮಾಡಬೇಕು, ನಮ್ಗೆ ವಿಶೇಷವಾದಂತ ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅಂದ್ರೆ ಅವ್ರಿಗೆ ಆದಂತ ಇಲ್ಲಿ ವಿಶೇಷವಾದ ಜಾಗ ಇದೆಯಾ ಅಂತ ಸೀಮಿತವಾಗಿರುವಂತ? ಹೌದು, ಇದೆ. ಕೆಳಗಡೆ ಟೆಂಪಲ್ನ ಕೆಳಭಾಗದಲ್ಲಿ ಒಂದು 3 ಹಾಲ್ ಇದೆ. ಒಂದು 500 ಜನ ಅಷ್ಟು ಅಥವಾ 1000 ಜನದಷ್ಟು ಕೂಡುವಷ್ಟು ಜಾಗ ಇದೆ ಕೆಳಗಡೆ. ಹಣವನ್ನು ಎಲ್ಲೋ ಕೊಡೋದ್ ಬದಲು ಒಂದು ದೇವಸ್ಥಾನ ಕೊಡೋದ್ರಿಂದ ನಮ್ಮ ಸಂಪ್ರದಾಯ, ನಮ್ಮ ಸಂಸ್ಕಾರ, ಮಕ್ಕಳಿಗೂ ಒಂದು ಸಂಸ್ಕಾರ ಕೊಟ್ಟಂಗಿರುತ್ತೆ ಅಂತ ಇಲ್ಲಿ ಬಂದು ಮಾಡ್ಕೊಳ್ತಾರೆ. ನೋಡಿ, ನಾವು ಅಮೆರಿಕಾದಲ್ಲಿ ಇಷ್ಟೆಲ್ಲ ಫೆಸಿಲಿಟೀಸ್ ಇದ್ದು ಆದರೂ ನಮ್ಮ ತನವನ್ನ ಬಿಡದೇನೆ ಇವತ್ತು ಇಂಥ ಒಂದು ಒಳ್ಳೆ ಕಾರ್ಯಗಳನ್ನ ಮಾಡ್ತಾ ಇರುವಂಥದ್ದು ಅಫ್ಕೋರ್ಸ್ ಎಲ್ಲ ಕನ್ನಡದವರು ಇಲ್ಲಿರುವಂಥದ್ದು. ಆ್ಯಂಡ್ ಇನ್ನೊಂದು ಹೆಮ್ಮೆ ಅಂದರೆ ನಮ್ಮ ಕನ್ನಡಿಗರೇ ಆಗಿರೋರಂಥ ಮನೋಹರ್ ಶರ್ಮಾ ಗುರುಗಳು ಇವತ್ತು ಇಲ್ಲಿದ್ದಾರೆ ನಮ್ಮ ಜೊತೆ. ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಾ, ತುಂಬ ಧನ್ಯವಾದಗಳು. ಇಷ್ಟೊತ್ತು ತಾವು ಸಮಯ ಮಾಡಿಕೊಂಡು ಇವತ್ತು ನಮ್ಮ ನವಿ ನಿರ್ಮಿತಿ ಯೂಟ್ಯೂಬ್ ಚಾನಲ್ಗೆ ಇವತ್ತು ವಿಶೇಷವಾದಂಥ ಇಂಥ ಅದ್ಭುತವಾದಂಥ ದೇವಸ್ಥಾನದ ಬಗ್ಗೆ ತುಂಬ ಮಾಹಿತಿ ಕೊಟ್ಟಿದ್ದೀರಾ. ಭಾರತದಲ್ಲಿರ್ತಕ್ಕಂಥವ್ರು ಇಲ್ಲಿ ಹೇಗಿದೆ ಅಂತಕ್ಕಂಥ ಪರಿಕಲ್ಪನೆ ಬಹಳ ಕಡಿಮೆ. ಅದಕ್ಕೋಸ್ಕರವಾಗಿ ಇದೊಂದು ಮಾಧ್ಯಮ, ಈ ಮಾಧ್ಯಮದ ಮುಖಾಂತರ ನೀವು ತಲುಪಿಸ್ತಾ ಇದ್ದೀರಾ. ನೀವು ಇದೇ ರೀತಿಯಾಗಿ ಧರ್ಮ ಕಾರ್ಯಗಳನ್ನು ಮಾಡ್ತಾ ಇರಿ. ಯಾಕಂದ್ರೆ ಎಲ್ಲರೂ ಅಫ್ಕೋರ್ಸ್ ಮೂವಿಗಳು ತೆಗಿತಾರೆ, ಕೇವಲ ಸ್ವಾರ್ಥದ ಇರುತ್ತೆ. ಬಟ್ ಇದರಲ್ಲಿ ಸ್ವಾರ್ಥಕ್ಕಿಂತ ದೈವಿಕತೆಯನ್ನ ಪ್ರಪಂಚದ ಮೂಲೆಯಲ್ಲಿ ಎಲ್ಲೆಲ್ಲಿ ದೈವಿಕತೆ ಇದೆ ತೋರಿಸ್ಬೇಕು ಅಂತಕ್ಕಂಥ ಸಂಕಲ್ಪ ಏನಿದೆ, ಬಹಳ ಅದ್ಭುತವಾಗಿರ್ತಕ್ಕಂತಹ ಒಂದು ಯೋಚನೆ. ನಿಮ್ಮ ಯೋಚನೆಗೆ ಭಗವಂತ ಕೂಡ ಸಹಾಯ ಮಾಡ್ತಾನೆ. ಗ್ರಾಟನಲ್ಲೇ ನಮ್ಮ ಕನ್ನಡದವರು ಹಲವಾರು ವರ್ಷದಿಂದ ಇದ್ದಾರೆ, ಸೊ ಅವ್ರನ್ನ ಮಾತಾಡಿಸ್ಲೇಬೇಕು. ಪ್ರಿಯಾ, ಹಾಯ್ ಪ್ರಿಯಾ, ನೀವು ತುಂಬಾ ವರ್ಷ ಆಯ್ತು ಅನ್ಕೋತೀನಿ ಗ್ರಾಟನಲ್ಲಿ ಬಂದು. ಆಮೇಲೆ ಸಾಯಿಬಾಬಾ ಟೆಂಪಲ್ ಮತ್ತೆ ನಿಮ್ಮ ಒಡನಾಟ ಹೇಗೆ? ನಾವು ಬಾಸ್ಗೆ ಬಂದು 6 years ಆಯಿತು. ಆ್ಯಂಡ್ ಸಾಯಿಬಾಬಾ ಟೆಂಪಲ್ ಸ್ಟಾರ್ಟ್ ಆದಾಗಿಂದಲೇ ನಾವು ಬರ್ತಾನೆ ಇದ್ದೀವಿ. ತುಂಬ ಚೆನ್ನಾಗಿರುತ್ತೆ. ಗುರುವಾರ ಇಲ್ಲಿ ಬಂದಾಗ ತುಂಬ ಜನ ಸಿಗ್ತಾರೆ ನಮಗೆ, ನಮ್ಮವರೆಲ್ಲ ಸಿಗ್ತಾರೆ. ಬೇರೆ ಬೇರೆ ಜನಗಳು ಇದನ್ನು ಇಂಟ್ರೆಸ್ಟಿಂದ ಬರ್ತಾರೆ ಏನು ಅಂತ ನೋಡೋಕ್ಕೆ. ಆ್ಯಂಡ್ ದೇವಸ್ಥಾನದಲ್ಲಿ ಸಾಯಿಬಾಬಾ ಮೇನ್ ಇದ್ರೂ ಎಲ್ಲ ದೇವರುಗಳು ಇರೋದ್ರಿಂದ ನಾವು ಬರೀ ಗುರುವಾರ ಅಂತಲ್ಲ, ವೀಕಲ್ಲಿ ಯಾವ ದಿನ ಆದರೂ ಬಂದ್ರೂ ಆಯಾ ದೇವರ ಪೂಜೆಗಳು ನಡೀತಾ ಇರುತ್ತೆ, ಅಭಿಷೇಕಗಳು ನಡೀತಾ ಇರುತ್ತೆ. ಆ್ಯಂಡ್ ಹಬ್ಬ ಹರಿದಿನ ಅಂತ ಬಂದಾಗ ನಾವು ಇಂಡಿಯಾದಲ್ಲೇ ಇದೀವಿ ಅನ್ನೋ ಅಷ್ಟು ಚೆನ್ನಾಗಿ ಇಲ್ಲಿ ಹಬ್ಬಗಳು ನಡೆಯುತ್ತೆ. ಎಲ್ಲರೂ ಸೀರೆ ಉಟ್ಕೊಂಡು ಬಂದಿರ್ತಾರೆ. ತುಂಬಾ ಚೆನ್ನಾಗಿ ಅನ್ಸುತ್ತೆ, ನಮ್ಗೊಳ್ಳೆ ತುಂಬಾ ಖುಷಿ ಆಗುತ್ತೆ. ಪೂಜೆ ಎಲ್ಲ ನಡೆಯುವಾಗ ಒಳಗೆ ಹೋಗಿ ಕೂತ್ಕೊಂಡಾಗ ಒಂದು ನೆಮ್ಮದಿ ಸಿಗುತ್ತೆ ಮನಸ್ಸಿಗೆ. ಎಷ್ಟೇ ಬ್ಯುಸಿ ಲೈಫ್ ಇದ್ರು, ಏನೇ ಟೆನ್ಷನ್ ಇದ್ರು, ಟೆಂಪಲ್ಗೆ ಹೋಗಿದ ತಕ್ಷಣನೇ ಆ ಒಂದು ನೆಮ್ಮದಿ ಸಿಗತ್ತೆ. ಅದು ನೋಡಿದ್ರಲ್ಲ, ಸೊ ಗ್ರಾಟನ್ ಸಾಯಿಬಾಬಾ ಟೆಂಪಲ್ನ. ಸೊ ಎಲ್ಲರೂ ಕೂಡ ಅಮೆರಿಕಾಗೆ ಬಂದಾಗ, ಬಾಸ್ಟನ್ಗೆ ಬಂದಾಗ ಗ್ರಾಟನ್ಗೆ ಬನ್ನಿ, ಸಾಯಿಬಾಬಾ ಟೆಂಪಲ್ನ ನೋಡೋದನ್ನ ಮರಿಬೇಡಿ. ಆ್ಯಂಡ್ ನಾನು ನಿಮ್ಮ ಕನ್ನಡದ ಹುಡುಗಿ ನಮಿತಾ ರಾವ್. ಅಫ್ಕೋರ್ಸ್ ತೆರೆ ಹಿಂದೆ ವಿಕ್ರಮ್ ಸೂರಿ ಅವರಿದ್ದಾರೆ. ಸೊ ಇಬ್ರು ಕೂಡ ಸೈನಿಂಗ್ ಆಫ್. ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ನಮ್ಮ ನವಿ ನಿರ್ಮಿತಿ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ. ನಾನು ನಿಮ್ಮನ್ನ ಮುಂದಿನ ಸಂಚಿಕೆಯಲ್ಲಿ ಮೀಟ್ ಮಾಡ್ತೀನಿ ಮತ್ತೊಂದು ವಿಶೇಷವಾದ ಜಾಗದ ಜೊತೆ, ವಿಶೇಷವಾದ ದೇವಸ್ಥಾನದ ಜೊತೆ, ವಿಶೇಷವಾದ ಮಾಹಿತಿಯೊಂದಿಗೆ. ಟಿಲ್ ದೆನ್, ನಮಸ್ಕಾರ, ಟೇಕ್ ಕೇರ್.